ರೋಡ್ ರೋಮಿಯೋ ಕಾಟಕ್ಕೆ ನಡು ರಸ್ತೆಯಲ್ಲಿ ಅಪ್ರಾಪ್ತ ಯುವತಿ ಹೆಣವಾಗಿದ್ದಾಳೆ. ಪ್ರೀತ್ಸೆ ಅಂತ ಗ್ಯಾಂಗ್ ಜೊತೆ ಬಾಲಕಿಯನ್ನ ಹೊತ್ತೊಯ್ದಿದ್ದಂತಹ ಕಾವಿ ಶಾಲೆಗೆ ಹೋಗ್ತಾ ಇದ್ದಂತಹ ಬಾಲಕಿಯನ್ನ ಕಿಡ್ನಾಪ್ ಮಾಡಿದಂತಹ ಕಿಡಿಗೇಡಿಗಳ ಗ್ಯಾಂಗ್. ಶಾಲೆಗೆ ಹೋಗುವಾಗ ಲವ್ ಮಾಡುವಂತೆ ಹಿಂದೆ ಬಿದ್ದಿದ್ದಂತಹ ಅಜಯ್ ದೌರ್ಜನ್ಯ ಎಸಗೋದಕ್ಕೆ ಕಿಡ್ನಾಪ್ ಮಾಡಿ ಕರೆದೊಯ್ಯುವಾಗ ಅಪಘಾತವಾಗಿದೆ. ಆಕ್ಸಿಡೆಂಟ್ನಲ್ಲಿ ಸ್ಥಳದಲ್ಲೇ 9ನೇ ತರಗತಿ ವಿದ್ಯಾರ್ಥಿನಿ ಮೃತಪಟ್ಟಿದ್ದಾರೆ. ಕಳೆದ 24ನೇ ತಾರೀಕಿನಂದು ಅಪ್ರಾಪ್ತಿಯನ್ನ ಕರೆದೊಯ್ದಿದ್ದಂತಹ ಅಜಯ್ ಬಾಲಕಿ ಮನೆಗೆ ವಾಪಸ್ ಬಾರದೇ ಇದ್ದಾಗ ಪೋಷಕರು ಕಂಗಾಲಾಗಿದ್ದಾರೆ. ಅಪ್ರಾಪ್ತ ಬಾಲಕಿ 9ನೇ ತರಗತಿ ಓದ್ತಾ ಇರುವಂತಹ ಬಾಲಕಿಗೆ ಲವ್ ಮಾಡು ಅಂತ ಹೇಳಿ ಕಿರುಕುಳವನ್ನ ಕೊಡ್ತಾರಲ್ಲ, ಇವರೇನು ನಿಜಕ್ಕೂ ತಂದೆ ತಾಯಿಯಂದಿರು ಯಾವ ರೀತಿಯಾಗಿ ಬೆಳೆಸ್ತಾ ಇದ್ದಾರೆ ಮಕ್ಕಳನ್ನ ಅಂತ ಹೇಳಿ ಪ್ರಶ್ನೆ ಮೂಡುತ್ತೆ. ಕಾಮನ್ ಸೆನ್ಸ್ ಇಲ್ವಾ ಅಂತ ಹೇಳಿ. ಇನ್ನು ಬಾಲಕಿ 9ನೇ ತರಗತಿ ಓದ್ತಾ ಇರುವಂತಹ ಬಾಲಕಿ ಮೇಲೆ ಹೇಗೆ ಲವ್ ಆಗೋಗ್ಬಿಡುತ್ತೆ ಇವ್ರುಗಳಿಗೆ ಅಂತ ಹೇಳಿ ಲವ್ ಮಾಡು ಅಂತ ಹೇಳಿ ಪೀಡಿಸ್ತಾ ಇದ್ರಂತೆ. ಆಗ ಅಪಘಾತವಾಗಿದೆ. ರೋಡ್ ರೋಮಿಯೋಗಳ ಕಾಟಕ್ಕೆ ಇದೀಗ ಬಾಲಕಿಯನ್ನ ಹೊತ್ತೊಯ್ದಿದ್ದಾರೆ ಕಾಮಿಗಳು. ಏನು ಹೇಳಬೇಕು, ಹೆಂಗೆ ಉಗಿಬೇಕು, ಹೆಂಗೆ ಇವ್ರುಗಳಿಗೆ ಮಟ್ಟ ಹಾಕಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. 5 ಆರೋಪಿಗಳಿಂದ ನಡೆದಿತ್ತು ಕಿಡ್ನಾಪ್ ಅಂಡ್ ರೇಪ್ ಪ್ಲಾನ್. ಬೈಕ್ನಲ್ಲಿ ಬಲವಂತವಾಗಿ ಬಾಲಕಿಯನ್ನ ಕೂರಿಸ್ಕೊಂಡು ತ್ರಿಬಲ್ ರೈಡ್ ಮಾಡ್ತಾ ಇದ್ರು. ಮತ್ತೊಂದು ಬೈಕ್ನಲ್ಲಿ ಇದ್ದಂತಹ ಮತ್ತಿಬ್ಬರು ಆರೋಪಿಗಳು ಹೊಸಕೋಟೆ ಬಳಿ ಡಿವೈಡರ್ಗೆ ಬೈಕ್ ಅನ್ನ ಗುದ್ದಿದ್ದಾರೆ. ನೋಡಿ ಯಾವ ರೀತಿಯಾಗಿ ಅಪಘಾತ ಆಗಿದೆ ಅಂತ ಹೇಳಿ. ಬೈಕ್ನಲ್ಲಿ ಇದ್ದಂತಹ ಅಜಯ್ ಮತ್ತೋರ್ವ ಬಚಾವಾಗಿದ್ದಾನೆ. ಬಾಲಕಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಕಿಡ್ನಾಪ್ ಅಂಡ್ ಫೋಕ್ಸೋ ಕೇಸ್ನಲ್ಲಿ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಓರ್ವ ಬಾಲಾಪರಾಧಿ ಸೇರಿ 4ರನ್ನ ಪೊಲೀಸರು ಬಂಧಿಸಿದ್ದಾರೆ. ಅಜಯ್ ಅಲಿಯಾಸ್ ಮನೋಜ್, ಇರ್ಫಾನ್, ಮುಬಾರಕ್ ಬಂಧಿತ ಆರೋಪಿಗಳು. ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಬನ್ನೇರುಘಟ್ಟ ಪೊಲೀಸರು. ಇವರುಗಳಿಗೆಲ್ಲ ಜೈಲಿಗಟ್ಟಿದ್ರೆ ಶಿಕ್ಷೆ ಕೊಟ್ಟರೆ ಏನು ಪ್ರಯೋಜನ ಆಗೋದಿಲ್ಲ. ಗಂಡಲ್ಲೇ ಗುಂಡಿರಿಸಿ ಕೊಲೆ ಮಾಡಿ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತಹ ಕಾನೂನನ್ನ ತೆಗೆದುಕೊಂಡು ಬಂದ್ಬಿಡ್ಬೇಕು. ಆಗ ಈ ರೀತಿಯಾದಂತಹ ಪ್ರಕರಣಗಳು ಮರುಕಳಿಸೋದಿಲ್ಲ. ನಿಜಕ್ಕೂ 9ನೇ ತರಗತಿಯ ಬಾಲಕಿ, ಆ ಬಾಲಕಿ ಮೇಲೆ ಇವ್ರುಗಳಿಗೆ ಅದು ಹೇಗೆ ಪ್ರೀತಿ ಆಗೋಯ್ತೋ ಏನೋ. ಇವ್ರ ಯೋಗ್ಯತೆಗಳಿಗೆ ಮನೆಯಲ್ಲಿ ಇರೋರ್ಗೆ ಅನ್ನ ಹಾಕೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇವ್ರ ಪ್ರೀತಿ ಬೇರೆ ಕೇಡು. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಂಬರೀಶ್, ನಿಜಕ್ಕೂ ಈ ರೀತಿಯಾದಂತಹ ಘಟನೆಗಳು ರಾಜ್ಯದಲ್ಲಿ ಪದೇ ಪದೇ ಮರುಕಳಿಸ್ತಾ ಇರೋದನ್ನ ನೋಡ್ತಾ ಇದ್ರೆ ನಮಗೆ ಕೂಡ ನಾಚಿಕೆ ಆಗ್ತಾ ಇದೆ. ಎತ್ತ ಸಾಕ್ತಾ ಇದೆ ಸಮಾಜ ಅಂತ ಹೇಳಿ ಪ್ರಶ್ನೆ ಮೂಡ್ತಾ ಇದೆ. ಹೇಗೆ ನಡೆದಿತ್ತು ಪ್ಲಾನ್ಗಳು, ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ? ಹೌದು ರಮ್ಯಾ, 9ನೇ ಕ್ಲಾಸ್ ಅಪ್ರಾಪ್ತೆ ಬಾಲಕಿಯನ್ನ ಇನ್ನು ಲವ್ ಅಂತೇಳಿ ಆಕೆ ಹಿಂದೆ ತಿರುಗಾಡಿ ಮತ್ತೆ ಆಕೆಗೆ ತಲೆ ಕೆಡಿಸಿದಂತಹ ಅಜಯ್ ಎಂಬಾತ ಏನಿದ್ದಾನೆ, ಈತ ಏನು ಕಳೆದ 24ನೇ ತಾರೀಕು ಆಕೆ ಶಾಲೆಗೆ ಹೋಗಿದಂತ ಸಂದರ್ಭದಲ್ಲಿ ಆತನ ಸ್ನೇಹಿತರು ಏನಿದ್ದಾರೆ 4 ಸೇರಿ ಆಕೆಯನ್ನ ಕರೆದುಕೊಂಡು ಹೋಗ್ತಾರೆ ಪುಸಲಾಯಿಸಿ. ಆಕೆಯನ್ನ ಏನು ಹೊಸಕೋಟೆ ಮಾರ್ಗವಾಗಿ ಏನು ಲೈಂಗಿಕ ದೌರ್ಜನ್ಯ ಎಸಗಲು ಏನು ಕರೆದುಕೊಂಡು ಹೋಗ್ತಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ಆ ಕಡೆ ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಹೊಸಕೋಟೆ ಬಳಿ ಏನಂತಂದ್ರೆ ಡಿವೈಡರ್ಗೆ ಬೈಕ್ ಡಿಕ್ಕಿ ಆಗ್ತದೆ. ಡಿಕ್ಕಿ ಆದಂತ ಸಂದರ್ಭದಲ್ಲಿ ಅಲ್ಲಿದ್ದ ಆ ಬಾಲಕಿ ಏನಿದ್ದಾಳೆ, ಬಾಲಕಿಯ ತಲೆಗೆ ಗಂಭೀರವಾಗಿ ಗಾಯವಾಗಿ ಆಕೆ ಏನು ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಅಲ್ಲಿಂದ ಇವರು ಎಸ್ಕೇಪ್ ಆಗ್ತಾರೆ, ಯಾರು ಕೂಡ ಅಲ್ಲಿ ಸಿಗೋದಿಲ್ಲ. ಹೊಸಕೋಟೆಯಲ್ಲಿ ಏನಂತಂದ್ರೆ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಆಕ್ಸಿಡೆಂಟ್ ಪ್ರಕರಣ ದಾಖಲಾಗಿರುತ್ತೆ. ಮತ್ತೆ ಇಲ್ಲಿ ಬನ್ನಘಟ್ಟ ಪೊಲೀಸ್ ಠಾಣೆಯಲ್ಲಿ ಆ ಬಾಲಕಿಯ ಪೋಷಕರು ಕೂಡ ಏನು ಕಿಡ್ನಾಪ್ ಪ್ರಕರಣವನ್ನ ದಾಖಲು ಮಾಡಿರ್ತಾರೆ. ಕಿಡ್ನಾಪ್ ಪ್ರಕರಣವನ್ನ ಏನು ಬೆನ್ನತ್ತಂತ ಪೊಲೀಸ್ನವರಿಗೆ ಅಲ್ಲಿ ಏನು ಆಕ್ಸಿಡೆಂಟ್ ಆಗಿರ್ತದೆ, ಅಲ್ಲಿ ಆಕ್ಸಿಡೆಂಟ್ ಆಗಿದ್ದಂತದ್ದು ಮತ್ತೆ ಇದೇ ಬಾಲಕಿ ಅಂತೇಳಿ ತಿಳಿದು ಬರ್ತದೆ. ಜೊತೆಗೆ ಕೂಡ್ಲೇನೆ ಏನು ಬನ್ನಘಟ್ಟ ಪೊಲೀಸ್ನವರು ಯಾರು ಕರೆದುಕೊಂಡೋಗಿದ್ರು ಏನು ಅಜಯ್ ಅಲಿಯಾಸ್ ಮನೋಜ್ ಮತ್ತೆ ಇರ್ಫಾನ್, ಮುಬಾರಕ್ ಇವರೆಲ್ಲರನ್ನು ಕೂಡ ಏನು ಪತ್ತೆ ಹಚ್ಚಿ ಈಗಾಗಲೇ ಬಂಧನ ಮಾಡಿ ಆ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸುವಂತ ಕೆಲಸವನ್ನ ಬನ್ನರಘಟ್ಟ ಪೊಲೀಸರು ಮಾಡಿರುವಂತದ್ದು. ಏನು 9ನೇ ಕ್ಲಾಸ್ ಓದ್ತಿತ್ತು ಸರ್ಕಾರಿ ಶಾಲೆಯಲ್ಲಿ ಆ ಬಾಲಕಿಗೆ ಏನಂದ್ರೆ ಏನೊಂದು ಪ್ರಪಂಚದ ಅರಿವಿರೋದಿಲ್ಲ. ಆಕೆಯ ಏನು ಹಿಂದೆ ಬಿದ್ದು ಈ ರೋಡ್ ರೋಮಿಯೋಗಳೇನಿರ್ತಾರೆ ಇವರು ಆಕೆಯ ತಲೆ ಕೆಡಿಸಿ ಮತ್ತೆ ಆಕೆಯನ್ನ ಕರೆದುಕೊಂಡು ಹೋಗೋ ಸಂದರ್ಭದಲ್ಲಿ ಈಗ ಒಂದು ಘಟನೆ ನಡೆದಿರುವಂತದ್ದು. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ ಅಂಬರೀಶ್.